Hello students, in the last video I had given you a short introduction to the historical background of the play Julius Caesar. I had also introduced you to the tribunes Flavius and Marullus. In Act 1, Scene 1 of the play, Flavius and Marullus enter a street in Rome and order the commoners to return home and get back to work. ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ಜೂಲಿಯಸ್ ಸೀಸರ್ ನಾಟಕದ ಒಂದು ಹಿನ್ನೆಲೆಯನ್ನು ತಿಳ್ಕೊಂಡಿದ್ವಿ. ಫ್ಲಾವಿಯಸ್ ಮತ್ತು ಮರುಲಸ್ ಅನ್ನುವಂತಹ ಜನನಾಯಕರುಗಳ ಪರಿಚಯವನ್ನು ಮಾಡಿಕೊಂಡಿದ್ವಿ. ಇವತ್ತು ನಾವು ಮೊದಲನೇ ದೃಶ್ಯ, ಇದನ್ನು ಓಪನಿಂಗ್ ಸೀನ್ ಅಂತ ಕೂಡ ಹೇಳ್ತಾರೆ, ಆ ಒಂದು ದೃಶ್ಯವನ್ನು ಓದೋಣ. ಈ ಒಂದು ದೃಶ್ಯದಲ್ಲಿ ಫ್ಲಾವಿಯಸ್ ಮತ್ತು ಮೆರುಲಸ್ ರೋಮ್ ನಗರದ ಬೀದಿಯೊಂದರಲ್ಲಿ ಜನಸಾಮಾನ್ಯರನ್ನು ಬೈದು, ನೀವು ಯಾಕೆ ಇಲ್ಲಿದ್ದೀರಾ, ಮನೆಗೆ ಹೋಗಿ, ಕೆಲಸಕ್ಕೆ ಹೋಗಿ ಅಂತ ಬೈಯೋದನ್ನು ನಾವು ಇವತ್ತು ಓದೋಣ. ಮೆರುಲಸ್ ಎಂಗೇಜಸ್ ಅ ಕಾಬ್ಲರ್ ಇನ್ ಅ ಲೆಂದಿ ಕಾನ್ವರ್ಸೇಷನ್. ಮೆರುಲಸ್ ಏನು ಮಾಡ್ತಾನೆ, ಅಲ್ಲಿದ್ದಂತಹ ಚಮ್ಮಾರನೊಂದಿಗೆ ಒಂದು ದೀರ್ಘವಾದ ಮಾತುಕತೆಯನ್ನು ಆಡ್ತಾನೆ. ಹಿ ಮಿಸ್ಇಂಟರ್ಪ್ರೆಟ್ಸ್ ಕಾಬ್ಲರ್ಸ್ ಪನ್ನಿಂಗ್ ರಿಪ್ಲೈಸ್. ಈ ಒಂದು ಮಾತುಕತೆಯಲ್ಲಿ ಕಾಬ್ಲರು ತಮಾಷೆ ಅಥವಾ ಡಬಲ್ ಮೀನಿಂಗ್ ಅಂತೀವಲ್ಲ ನಾವು, ಪನ್ ಯೂಸ್ ಮಾಡ್ತಾ ಇರ್ತಾನೆ. ಅವನು ಹೇಳೋದೊಂದು ಆದರೆ ಅರ್ಥ ಇನ್ನೊಂದು, ಆ ರೀತಿಯಾಗಿ ಮಾತಾಡ್ತಾ ಇರ್ತಾನೆ. ಬಟ್ ಮೆರುಲಸ್ ಇಸ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಪನ್ಸ್ ಯೂಸ್ಡ್ ಬೈ ದಿ ಕಾಬ್ಲರ್. ಅಟ್ ದಟ್ ಟೈಮ್ ಫ್ಲಾವಿಯಸ್ ಇಂಟರ್ಜೆಕ್ಟ್ಸ್. ಫ್ಲಾವಿಯಸ್ ಮಧ್ಯ ಪ್ರವೇಶ ಮಾಡ್ತಾನೆ. ಆ್ಯಂಡ್ ಡಿಮ್ಯಾಂಡ್ಸ್ ಟು ನೋ ವೈ ದ ಕಾಬ್ಲರ್ ಇಸ್ ನಾಟ್ ಎಟ್ ವರ್ಕ್. ಯಾಕೆ ನೀ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಚಮ್ಮಾರನ ಪ್ರಶ್ನೆ ಮಾಡ್ತಾನೆ. Cobbler explains that he is taking a holiday from work in order to observe Caesar and his procession. ಕಾಬ್ಲರ್ ಏನು ಹೇಳ್ತಾನೆ, ನಾನು ಇವತ್ತು ಕೆಲಸಕ್ಕೆ ಹೋಗ್ತಾ ಇಲ್ಲ, ಯಾಕೆಂದರೆ ನನಗೆ ಸೀಸರ್ ಅವನು ವಿಜಯ ಅಂದರೆ ಆ ಒಂದು ಯುದ್ಧದಲ್ಲಿ ವಿಜಯವನ್ನು ಪಡ್ಕೊಂಡು ಬರ್ತಾ ಇರುವಂತಹ ವೈಭವಪೂರ್ಣವಾದ ಮೆರವಣಿಗೆಯನ್ನು ನಾನು ನೋಡಬೇಕಾಗಿದೆ, ಅದಕ್ಕೆ ನಾನು ಕೆಲಸಕ್ಕೆ ಹೋಗಿಲ್ಲ ಇವತ್ತು ಅಂತ ಹೇಳ್ತಾನೆ. ಮೆರುಲಸ್ ಸ್ಕೋಲ್ಡ್ಸ್ ದ ಕಾಬ್ಲರ್ ಆ್ಯಂಡ್ ಅಟೆಂಪ್ಟ್ಸ್ ಟು ಡಿಮಿನಿಷ್ ದ ಸಿಗ್ನಿಫಿಕೆನ್ಸ್ ಆಫ್ ಸೀಸರ್ಸ್ ವಿಕ್ಟ್ರಿ. ಮೆರುಲಸ್ಸು ಚಮ್ಮಾರನನ್ನು ಬೈದು ಏನಂತಹ ದೊಡ್ಡ ಘನ ಕಾರ್ಯ ಮಾಡಿದ್ದಾನೆ ಸೀಸರು ಅಂತ ಅವನಿಗೆ ಬೈಯೋದನ್ನು ಈ ಒಂದು ದೃಶ್ಯದಲ್ಲಿ ನಾವು ಓದ್ತೀವಿ. ಲೇಟರ್ ಆನ್ ಫ್ಲಾವಿಯಸ್ ಆ್ಯಂಡ್ ಮೆರುಲಸ್ ಆರ್ ಸಕ್ಸಸ್ಫುಲ್ ಇನ್ ಚೇಸಿಂಗ್ ಅವೇ ದ ಕಾಮನರ್ಸ್. ಈ ಒಂದು ದೃಶ್ಯದ ಕೊನೆಯ ಭಾಗದಲ್ಲಿ ಫ್ಲಾವಿಯಸ್ ಮತ್ತು ಮೆರುಲಸ್ ಎಲ್ಲ ಜನಸಾಮಾನ್ಯರನ್ನು ಅಲ್ಲಿಂದ ಓಡಿಸಿ, ಅಲ್ಲಿ ಒಂದು ಡೆಕೋರೇಷನ್ ಮಾಡಿದಂತಹ ಅಲಂಕಾರ ಮಾಡಿದಂತಹ ಅಲಂಕಾರಗಳನ್ನೆಲ್ಲ ಕಿತ್ತು ಎಸೆಯೋದನ್ನು ನಾವು ನೋಡ್ತೀವಿ. ಸೊ ಲೆಟ್ ಅಸ್ ರೀಡ್ ದ ಫಸ್ಟ್ ಸ್ಪೀಚ್. Act 1, Scene 1. Enter Flavius, Marullus, a carpenter, a cobbler, and certain other commoners over the stage. ಮೊದಲಿಗೆ ಫ್ಲಾವಿಯಸ್, ಮೆರುಲಸ್ ಮತ್ತು ಕಾರ್ಪೆಂಟರ್, ಕಾಬ್ಲರ್ ಜನಸಾಮಾನ್ಯರು ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಬರ್ತಾರೆ. ಫ್ಲಾವಿಯಸ್ ಆಸ್ಕ್ಸ್ them, hence home, you idle creatures, get you home. Is this a holiday? What? Know you not? Being mechanical, you ought not to walk upon a laboring day without a sign of your profession. Speak, what trade art thou? Now Flavius is very angry. He asks him, why are you here? Go home, all you lazy men. ಏನು ಸೋಂಬೇರಿಗಳಾಗಿ ಇಲ್ಲಿ ಅಡ್ಡಾಡ್ತಿದ್ದೀರಾ, ಯಾಕೆ ರಜೆನ ಪಡ್ಕೊಂಡಿದ್ದೀರಾ, ಹೋಗಿ ಮನೆಗೆ ಹೋಗಿ, ಕೆಲಸಕ್ಕೆ ಹೋಗಿ ಅಂಥೇಳಿ ಅವನು ಬೈತಾನೆ. ಡೋಂಟ್ ಯು ನೋ ದಟ್ ವರ್ಕಿಂಗ್ ಮೆನ್ ಆರೆಂಟ್ ಸಪೋಸ್ ಟು ವಾಕ್ ಅರೌಂಡ್ ಆನ್ ಅ ವರ್ಕ್ ಡೇ ವಿತೌಟ್ ವೇರಿಂಗ್ ದೇರ್ ವರ್ಕ್ ಕ್ಲೋತ್ಸ್. ಇವತ್ತು ಕೆಲಸದ ದಿನ ಅಲ್ವಾ, ನೀವು ಯಾಕೆ ಹೀಗೆ ನಿಮ್ಮ ಕೆಲಸದ ಉಡುಪುಗಳಲ್ಲಿ ಬರಬೇಕು, ನೀವು ಅದನ್ನು ಬಿಟ್ಬಿಟ್ಟು ಬೇರೆ ವಸ್ತ್ರಗಳನ್ನು ಹಾಕ್ಕೊಂಡು ಯಾಕೆ ಓಡಾಡ್ತಾ ಇದ್ದೀರಾ? ವೈ ಆರ್ ಯು ಐಡ್ಲಿ ವೇಸ್ಟಿಂಗ್ ಯುವರ್ ಟೈಮ್. ಹೀಗೆ ಕಾಲಹರಣ ಯಾಕೆ ಮಾಡ್ತಿದ್ದೀರಾ, ಹೋಗಿ ಮನೆಗೆ ಅಂತ ಫ್ಲಾವಿಯಸ್ ಅವ್ರನ್ನ ಬೈತಾನೆ.
At that time, he also asked one of them, "Speak, what trade art thou?" ಏನು ಕೆಲಸ ಮಾಡ್ತೀಯ ನೀನು, ಏನು ಕೆಲಸ ಅಂತ ಹೇಳಿ ಕೇಳ್ತಾನೆ. ಅಟ್ ದಟ್ ಟೈಮ್ ಕಾರ್ಪೆಂಟರ್ ರಿಪ್ಲೈಸ್, "ವೈ ಸರ್, ಅ ಕಾರ್ಪೆಂಟರ್." ನಾನು ಕಾರ್ಪೆಂಟರ್ ಅಂತಾನೆ ಒಬ್ಬ. ಮೆರಿಲಸ್, "ವೇರ್ ಇಸ್ ದೈ ಲೆದರ್ ಏಪ್ರನ್ ಆ್ಯಂಡ್ ದೈ ರೂಲ್? ವಾಟ್ ಡಸ್ ದೌ ವಿತ್ ದೈ ಬೆಸ್ಟ್ ಅಪ್ಯಾರಲ್ ಆನ್?" "ಎಸ್ ಸರ್." "ಯು ಸರ್, ವಾಟ್ ಟ್ರೇಡ್ ಆರ್ ಯು?" ನೀನು ಇಷ್ಟೊಳ್ಳೆ ಬಟ್ಟೆನ ಹಾಕ್ಕೊಂಡು ಬಂದಿದೆಯಲ್ಲ, ಕಾರ್ಪೆಂಟ್ರಿಗೆ ಕೇಳ್ತಾ ಇರೋದವನು. "ವೇರ್ ಇಸ್ ಯುವರ್ ಲೆದರ್ ಏಪ್ರನ್?" ನಿನ್ನ ಚರ್ಮದ ಒಂದು ಬಟ್ಟೆ ಎಲ್ಲಿ? ವಾಟ್ ಆರ್ ಯು ಡೂಯಿಂಗ್ ವೇರಿಂಗ್ ಯುವರ್ ಬೆಸ್ಟ್ ಕ್ಲೋತ್ಸ್? ಹೊಸ ಬಟ್ಟೆಗಳನ್ನು ಧರಿಸ್ಕೊಂಡು ಇಲ್ಲೇನು ಮಾಡ್ತಾ ಇದೀಯಾ ಅಂತ ಮೆರಿಲಸ್ ಪ್ರಶ್ನೆ ಮಾಡ್ತಾ ಇದ್ದಾನೆ. ಆ್ಯಂಡ್ ದೆನ್ ಹಿ ಸೀಸ್ ದ ಕಾಬ್ಲರ್. ಆನಂತರ ಕಾಬ್ಲರ್ನ ಕೇಳ್ತಾನೆ, "ವಾಟ್ ಈಸ್ ಯುವರ್ ಟ್ರೇಡ್? ನೀನು ಯಾವ ಕೆಲಸ ಮಾಡೋಂಥವನು, ಏನು ಕೆಲಸ ಮಾಡ್ತೀಯ ನೀನು ಅಂಥೇಳಿ. ಸೊ ಕಾಬ್ಲರ್ ಸೇಸ್, "ಟ್ರೂಲಿ ಸರ್, ಇನ್ ರೆಸ್ಪೆಕ್ಟ್ ಆಫ್ ಅ ಫೈನ್ ವರ್ಕ್ ಮ್ಯಾನ್, ಐ ಆಮ್ ಬಟ್ ಆ್ಯಸ್ ಯು ವುಡ್ ಸೇ ಅ ಕಾಬ್ಲರ್." ಸೊ ಕಾಬ್ಲರ್ ಸೇಸ್, "ಐ ಆಮ್ ಅ ಕಾಬ್ಲರ್. Compared to a fine workman, you might call me a mere cobbler." ನಾನೊಬ್ಬ ಸಾಮಾನ್ಯ ಚಮ್ಮಾರ ಇದ್ದೀನಿ ಅಂತ. ನಾವು ಮೆರಿಲಸ್ ಇಸ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ರೌಂಡ್ ಅಬೌಟ್ ಟಾಕ್ ಆಫ್ ಕಾಬ್ಲರ್. ಈ ಕಾಬ್ಲರ್ನ ಸುತ್ತಿ ಬಳಸಿ ಹೇಳುವಂತಹ ಮಾತುಗಳು ಮೆರಿಲಸ್ಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ಅವನು ನೇರವಾಗಿ ಹೇಳು, "ಆನ್ಸರ್ ಮೀ ಡೈರೆಕ್ಟ್ಲಿ, ವಾಟ್ ಟ್ರೇಡ್ ಆರ್ ಯು? ಟಾಕ್ ಸ್ಟ್ರೇಟ್ ಫಾರ್ವರ್ಡ್ಲಿ" ಅಂತ ಹೇಳ್ತಾನೆ. ಕಾಬ್ಲರ್, "A trade, sir, that I hope I may use with safe conscience, which is indeed, sir, a mentor of bad souls." He says that he does his job very honestly and he repairs worn-off souls. ಅವನು ಹೇಳ್ತಾನೆ, ನಾ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ಒಬ್ಬ ಚಮ್ಮಾರ. ಈ ಚಪ್ಪಲಿ ಎಲ್ಲ ಹರಿದೋದ ಚಪ್ಪಲಿ ಎಲ್ಲ ಹೊಲಿತೀನಿ ನಾನು ಅಂತ ಅಂತಾನೆ. ಮೆರಿಲಸ್, "ವಾಟ್ ಟ್ರೇಡ್? Thou knave, thou naughty knave, what trade?" Now Merillas is not able to understand the punning language of ಕಾಬ್ಲರ್. ಕಾಬ್ಲರ್ನ ಈ ತಮಾಷೆಯಾದ ಮಾತುಗಳು ಮೆರಿಲಸ್ಗೆ ಅರ್ಥ ಆಗ್ತಿಲ್ಲ. ಅಷ್ಟೇ ಅಲ್ಲ, ಅವನು ಭಾಳ ಒಂದು ಆತಂಕದಲ್ಲಿ ಕೂಡ ಇದ್ದಾನೆ, ಸಿಟ್ಟಿನಲ್ಲಿದ್ದಾನೆ, ಕೋಪದಲ್ಲಿದ್ದಾನೆ. ಸೊ he is not able to interpret the cobbler's words correctly. Now he once again asks him, "Tell me what trade you are?" ಹೇಳು, ಕರೆಕ್ಟಾಗಿ ಹೇಳು ಅಂಥೇಳಿ ಕೇಳ್ತಾನೆ. ಅಟ್ ದಟ್ ಟೈಮ್ ಕಾಬ್ಲರ್ ಗಿವ್ಸ್ ಅ ಲಾಂಗ್ ಸ್ಪೀಚ್. ಆವಾಗ ಕಾಬ್ಲರ್ ಒಂದು ನೀಳವಾದಂತಹ ಉತ್ತರವನ್ನು ಕೊಡ್ತಾನೆ. He says, "Truly sir, all that I live by is with the owl. I meddle with no tradesmen's matters nor ವಿಮೆನ್ಸ್ ಮ್ಯಾಟರ್ಸ್." ನೋಡಿ, ನಾನು ಈ ಒಂದು ಉಳಿ ಇದೆ ನೋಡಿ, ಇದರಿಂದ ಜೀವನ ಮಾಡುವಂತಹ ವ್ಯಕ್ತಿ ನಾನು. ಈ ಒಂದು ವಸ್ತುವಿನಿಂದ ಜೀವನ ಮಾಡ್ತೀನಿ. ಐ ಡೋಂಟ್ ಇಂಟರ್ಫಿಯರ್ ವಿತ್ ಎನಿ ಅದರ್ ಮ್ಯಾಟರ್. ನಾನು ಬೇರೆ ಯಾವ ಒಂದು ಕೆಲಸದಲ್ಲೂ ಮೂಗು ತೂರಿಸೋದಿಲ್ಲ. ನಾಟ್ ಇನ್ ಪೊಲಿಟಿಕ್ಸ್ ಆರ್ ವಿತ್ ದ ಮ್ಯಾಟರ್ಸ್ ಆಫ್ ವಿಮೆನ್. ರಾಜಕೀಯ ವಿಷಯಗಳಲ್ಲಾಗಲಿ ಹೆಂಗಸರ ವಿಷಯಗಳಲ್ಲಾಗಲಿ ನಾನು ಮೂಗು ತೋರಿಸೋದಿಲ್ಲ. ಐ ಆಮ್ ಅ ಸರ್ಜನ್ ಟು ದ ಓಲ್ಡ್ ಶೂಸ್. ನಾನೇನು ಮಾಡ್ತೀನಿ, ಹಳೆಯ ಚಪ್ಪಲಿಗಳನ್ನು ಹೊಲಿತೀನಿ. ವೆನ್ ದೇ ಆರ್ ಇನ್ ಗ್ರೇಟ್ ಡೇಂಜರ್ ಐ ರಿಕವರ್ ದೆಮ್ ಆ್ಯಸ್ ಪ್ರಾಪರ್ ಮೆನ್ ಆ್ಯಸ್ ಎವರ್ ಟ್ರೋಡ್ ಅಪಾನ್ ನೀಡ್ಸ್ ಲೆದರ್ ಹ್ಯಾವ್ ಗಾನ್ ಅಪಾನ್ ಮೈ ಹ್ಯಾಂಡಿ ವರ್ಕ್. ಹಿ ಸೇಸ್ ದ್ಯಾಟ್ ಹಿ ಈಸ್ ಅ ಡಾಕ್ಟರ್ ಟು ದ ಶೂಸ್. ನಾನು ಈ ಒಂದು ಹಳೆಯ ಚಪ್ಪಲಿಗಳ ವೈದ್ಯ ನಾನು. ಅವುಗಳು ಹಾಳಾದಾಗ, ಅವುಗಳು ಸಾಯುವ ಸ್ಥಿತಿಯಲ್ಲಿದ್ದಾಗ ನಾನೇನು ಮಾಡ್ತೀನಿ, ಅವುಗಳನ್ನು ರಿಪೇರಿ ಮಾಡ್ತೀನಿ. ಮತ್ತು ನಾನು ಮಾಡಿದಂತಹ ವಸ್ತುಗಳನ್ನು ಹಾಕ್ಕೊಂಡು ದೊಡ್ಡ ದೊಡ್ಡ ಮನುಷ್ಯರುಗಳು ಓಡಾಡ್ತಾರೆ. ಸೊ ದಟ್ ಈಸ್ ಮೈ ವರ್ಕ್. ನಾನು ಆ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಫ್ಲಾವಿಯಸ್ ಆಸ್, "But wherefore are not in thy shop today? Why dost thou lead these men about the streets?" ಆಯಿತು, ಆದರೆ ಇವತ್ತು ನೀನು ಯಾಕೆ ಕೆಲಸ ಮಾಡ್ತಿದ್ದೀಯಾ? ನೀನು ಬರೋದಷ್ಟೇ ಅಲ್ಲದೆ
ನಿನ್ನ ಜೊತೆ ಇಷ್ಟೊಂದು ಜನ ಯಾಕೆ ಕರ್ಕೊಂಬಂದಿದ್ದೀಯಾ? ವೈ ಹ್ಯಾವ್ ಯು ಬ್ರಾಡ್ ಸೋ ಮೆನಿ ವಿತ್ ಯು? ವೈ ಆರ್ ಯು ನಾಟ್ ಇನ್ ಯರ್ ಶಾಪ್ ಟುಡೇ? ಇವತ್ತು ಯಾಕೆ ಕೆಲಸ ಮಾಡ್ತಿಲ್ಲ ನೀನು ಅಂತ ಹೇಳ್ತಾನೆ ಕಾಬ್ಲರ್. ಟ್ರೂಲಿ ಸರ್, to wear out their shoes to get myself into more work. ನಾನು ಯಾಕೆ ಅವ್ರನ್ನ ಕರ್ಕೊಂಬಂದಿದ್ದೀನಿ ಅಂತ ಅಂದರೆ ಅವರ ಚಪ್ಪಲಿನೂ ಸವಿದ್ರೆ ನನಗೆ ಹೆಚ್ಚು ಕೆಲಸ ಸಿಗುತ್ತೆ. ವೆಲ್, ಟು ವೇರ್ ಔಟ್ ದೇರ್ ಶೂಸ್ ಆ್ಯಂಡ್ ಗೆಟ್ ಮೈಸೆಲ್ಫ್ ಮೋರ್ ವರ್ಕ್. ಹೆಚ್ಚು ಕೆಲಸ ಸಿಗುತ್ತೆ ನನಗೆ. ಇವರೆಲ್ಲ ಕರ್ಕೊಂಡು ಬಂದಾಗ ಅವರು ಓಡಾಡ್ತಾರೆ, ಚಪ್ಪಲಿ ಸವಿಯುತ್ತೆ, ಆಗ ನನಗೆ ಹೆಚ್ಚು ಕೆಲಸ ಸಿಗುತ್ತೆ. ಬಟ್ ಸೀರಿಯಸ್ಲಿ ಸರ್, we took the day off to see Caesar sir and celebrate his triumph. ಆದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ನಾವು ಯಾಕೆ ಬಂದಿದ್ದೀವಿ ಅಂದರೆ ನಾವು ಸೀಸರ್ನ ವೈಭವಪೂರ್ಣವಾದ ಮೆರವಣಿಗೆಯನ್ನು, ಅವನ ಒಂದು ವಿಕ್ಟ್ರಿ, ಅವನು ಜಯಗಳಿಸಿದನಲ್ಲ, ಆ ಒಂದು ಹಬ್ಬದಲ್ಲಿ ನಾವು ಭಾಗವಹಿಸಲು ಬಂದಿದ್ದೀವಿ ಅಂತ ಅಂತಾನೆ. ಮೆರಿಲಸ್, ವೇರ್ ಫೋರ್ ರಿಜಾಯ್ಸ್, ವಾಟ್ ಕಾಂಕ್ವೆಸ್ಟ್ ಬ್ರಿಂಗ್ಸ್ ಯು ಹೋಮ್? ಏನಕ್ಕೆ ನೀವು ಇಷ್ಟೊಂದೆಲ್ಲ ಸೆಲೆಬ್ರೇಷನ್ ಮಾಡ್ತಾಯಿದ್ದೀರಾ, ಹಬ್ಬ ಮಾಡ್ತಿದ್ದೀರಾ? ಏನು ತಂದಿದ್ದಾನೆ ಅವನು? ವಾಟ್ ಹ್ಯಾಸ್ ಹಿ ಬ್ರಾಟ್? ಈ ಸೀಸರು ಏನನ್ನು ತಂದಿದ್ದಾನೆ? ವಾಟ್ ಟ್ರಿಬ್ಯೂಟರೀಸ್ ಫಾಲೋ ಹಿಮ್ ಟು ರೋಮ್ ಟು ಗ್ರೇಸ್ ಇನ್ ಕ್ಯಾಪ್ಟಿವ್ ಬಾಂಡ್ಸ್ ಹಿಸ್ ಚಾರಿಯಟ್ ವೀಲ್ಸ್? ಅವನೇನು ತಂದಿದ್ದಾನೆ ನಮಗೋಸ್ಕರ? ಯಾವುದಾದ್ರೂ ಕಪ್ಪ ಕಾಣಿಕೆಗಳನ್ನ ತಂದಿದ್ದಾನಾ? ಬೇರೆ ದೇಶದಿಂದ ಖೈದಿಗಳನ್ನು ತಂದಿದ್ದಾನಾ? ಏನನ್ನು ನೋಡೋಕ್ಕೆ ಬಂದಿದ್ದೀರಾ? ಯು ಬ್ಲಾಕ್ ಹೆಡ್ಸ್, ಯು ಸ್ಟೋನ್ಸ್, ಯು ವರ್ಸ್ ಆ್ಯಂಡ್ ಸೆನ್ಸ್ಲೆಸ್ ಥಿಂಗ್ಸ್. ನಿಮಗೆ ಗೊತ್ತಾಗಲ್ವಾ? ನಿಮಗೆ ತಲೆ ಸರಿ ಇಲ್ವಾ? ನಿಮಗೆ ಹೃದಯ ಇಲ್ವಾ? ಕ್ರೂಯಲ್ ಮೆನ್ ಆಫ್ ರೋಮ್, ನಿಮಗೆ ಎಷ್ಟು ಕಠಿಣ ಹೃದಯಿಗಳು ನೀವು. ಯಾಕೆ ಹೀಗೆ ಓಡಿ ಬಂದಿದ್ದೀರಿ ಸೀಸರ್ನ ನೋಡಲಿಕ್ಕೆ? ನೋ ಯು ನಾಟ್ ಪಾಂಪಿ? ನಿಮಗೆ ಪಾಂಪಿಯ ನೆನಪಿಲ್ವಾ? ಮೆನಿ ಅ ಟೈಮ್ ಆ್ಯಂಡ್ ಆಫ್ ಹ್ಯಾವ್ ಯು ಕ್ಲೈಂಬ್ಡ್ ಅಪ್ ಟು ವಾಲ್ಸ್ ಆ್ಯಂಡ್ ಬ್ಯಾಟಲ್ಮೆಂಟ್ಸ್, to towers and windows, yea, to chimney tops, your infants in your arms, and there have sat the lifelong day with patient expectation to see great Pompey pass the streets of Rome. ನೀವು ನಿನ್ನೆ ತಾನೇ ಯು ವರ್ ವೇಟಿಂಗ್ ಫಾರ್ ಪಾಂಪಿ. ನೀವು ಕೆಲವೇ ಸಮಯದ ಹಿಂದೆ ಪಾಂಪಿಯನ್ನು ಇದೇ ಥರ ನೋಡ್ಲಿಕ್ಕೆ ಬಂದಿದ್ರಿ. ಆ್ಯಂಡ್ ಯು ವುಡ್ ವಾಚ್ ಹಿಮ್ ಆ್ಯಸ್ ಹಿ ಕೇಮ್ ಸ್ಟ್ಯಾಂಡಿಂಗ್ ಆನ್ ವಾಲ್ಸ್ ಆ್ಯಂಡ್ ಬ್ಯಾಟಲ್ಮೆಂಟ್ಸ್, ಟವರ್ಸ್ ಆ್ಯಂಡ್ ವಿಂಡೋಸ್. ಅವನ ಒಂದು ಮೆರವಣಿಗೆನ ನೋಡಲಿಕ್ಕೋಸ್ಕರ ನೀವು ಗೋಡೆಗಳ ಮೇಲೆ, ದೊಡ್ಡ ಗೋಪುರಗಳ ಮೇಲೆ, ಚಿಮ್ನಿಗಳ ಮೇಲೆಲ್ಲ ಹತ್ತಿ ನಿಂತ್ಕೊಂಡಿದ್ದು ನಿನ್ನೆ ತಾನೇ ಅಲ್ಲವೇ? ನಿಮ್ಮ ಮಕ್ಕಳನ್ನೆಲ್ಲ ಕೈಯಲ್ಲಿ ಎತ್ಕೊಂಡು ಎಷ್ಟೋ ಸಮಯದ ತನಕ ಕಾಯುತ್ತಾ ಆ ಪಾಂಪಿಯ ಒಂದು ದೃಶ್ಯವನ್ನು ನೋಡಲಿಕ್ಕೋಸ್ಕರ ಎಷ್ಟೋ ಸಮಯ ಕಾಯ್ತಾ ಇದ್ರಿ. ಆ್ಯಂಡ್ ಯು ವುಡ್ ಶೌಟ್ ವೆನ್ ಪಾಂಪಿ ಅರೈವ್ಡ್ ಸೋ ಲೌಡ್ ದ್ಯಾಟ್ ದಿ ರಿವರ್ ಟೈಬರ್ ಶುಕ್ ಆ್ಯಸ್ ಇಟ್ ಎಕೋಡ್. ಆ ಒಂದು ನದಿ, ಅಲ್ಲೇ ಹರಿಯುವಂತಹ ಒಂದು ನದಿ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಟೈಬರ್ ಈಸ್ ಅ ನೇಮ್ ಆಫ್ ಅ ರಿವರ್ ದ್ಯಾಟ್ ಫ್ಲೋಸ್ ಇನ್ ರೋಮ್. ಆ ರೋಮ್ ನಗರದಲ್ಲಿ ಹರಿತಾ ಇದ್ದಂತಹ ಟೈಬರ್ ನದಿಯವರೆಗೂ ನಿಮ್ಮ ಹರ್ಷೋದ್ಗಾರದ ಒಂದು ಎಕೋ ಅಂತೀವಲ್ಲ, ಮಾರ್ಧ್ವನಿ, ಪ್ರತಿಧ್ವನಿ, ಅದು ಆ ಟೈಬರ್ ನದಿಯವರೆಗೂ ಕೇಳಿಸುವಷ್ಟು ಹರ್ಷೋದ್ಗಾರವನ್ನು ನೀವು ಪಾಂಪಿಗೋಸ್ಕರ ಮಾಡ್ತಾ ಇದ್ರಿ. ಆ್ಯಂಡ್ ಸಡನ್ಲಿ ನಾವು ಯು ಹ್ಯಾವ್ ಚೇಂಜ್ಡ್. ಈಗ ನೀವೆಲ್ಲ ಬದಲಾವಣೆ ಆಗಿಬಿಟ್ಟಿದ್ದೀರಾ. ಆ್ಯಂಡ್ ಡು ಯು ನೌ ಪುಟ್ ಆನ್ ಯರ್ ಬೆಸ್ಟ್ ಅಟೈರ್ ಆ್ಯಂಡ್ ನೌ ಡು ಯು ಕಲ್ ಔಟ್ ಅ ಹಾಲಿಡೇ. ಇಷ್ಟು ದಿನ ಪಾಂಪಿಗೆ ನೀವು ಲಾಯಲ್ ಆಗಿದ್ರಿ, ಅವನಿಗೆ ನಂಬಿಕೆಗೆ ಅರ್ಹರಾಗಿದ್ರಿ, ಅವನಿಗೆ ನೀವು ಅವನನ್ನು ಒಂದು ಲಾಯಲ್ ಸಬ್ಜೆಕ್ಟ್ಸ್ ಆಗಿದ್ರಿ ನೀವೆಲ್ಲರೂ ಕೂಡ. ಆದರೆ ಈಗ ಸೋ ಸೂನ್ ಯು ಹ್ಯಾವ್ ಫರ್ಗಾಟನ್ ಹಿಮ್. ಎಷ್ಟು ಬೇಗ ಮರ್ತು ಬಿಟ್ಟಿದ್ದೀರಾ. ಆ್ಯಂಡ್ ಡು ಯು ನೌ ಸ್ಟ್ರೂ ಫ್ಲವರ್ಸ್ ಇನ್ ಹಿಸ್ ವೇ ದ್ಯಾಟ್ ಕಮ್ಸ್ ಇನ್ ಟ್ರಯಂಫ್ ಓವರ್ ಪಾಂಪೀಸ್ ಬ್ಲಡ್. ಮತ್ತು ಈಗ ಯಾರಿಗೆ ಸ್ವಾಗತ ಮಾಡೋಕ್ಕೆ ಬಂದಿದ್ದೀರಾ ನೀವು? ಯಾರು ಪಾಂಪಿಯ ಒಂದು ರಕ್ತ,
ಅಥವಾ ಪಾಂಪಿಯ ಮಕ್ಕಳ ರಕ್ತ ವನ್ನ ಕೈಯಲ್ಲಿ ಹೊಂದಿರುವಂತಹ ಅಥವಾ ಅವ್ರನ್ನ ಕೊಂದು ಬರ್ತಾ ಇರುವಂತಹ ಒಬ್ಬ ವ್ಯಕ್ತಿಗೆ ನೀವು ಸ್ವಾಗತ ಮಾಡ್ತಾ ಇದ್ದೀರಾ. ಹೌ ಈಸ್ ಇಟ್ ಪಾಸಿಬಲ್ ಫಾರ್ ಯು ಟು ಡೂ ಸೊ? ಹೇಗೆ ಸಾಧ್ಯ ನಿಮಗೆಲ್ಲ? ಇಷ್ಟು ದಿನ ನೀವು ಅಷ್ಟೊಂದು ಫೇತ್ಫುಲ್ ಆಗಿದ್ರಿ ಇವನ ಜೊತೆ, ಪಾಂಪಿ ಜೊತೆ. ಈಗ ನೋಡಿದರೆ ತಕ್ಷಣ ನೀವು ಪಕ್ಷ ಬದಲಾಯಿಸ್ಬಿಟ್ಟಿದ್ದೀರಾ ಸೀಸರ್ ಕಡೆಗೆ ಅಂತ. ಸೊ ಆ್ಯಂಗ್ರಿಲಿ ಹಿ ಶೌಟ್ಸ್ ಎಟ್ ದೆಮ್, ಬಿ ಗಾನ್, ರನ್ ಟು ಯುವರ್ ಹೌಸಸ್, fall upon your knees and pray to the gods to intermit the plague that needs must light on this ingratitude. Have you forgotten everything? Go home, run to your houses, fall on your knees and pray to the gods to spare you the pain that you deserve for such ingratitude. ಹೇಗೆ ನಿಮಗಿಷ್ಟು ಕೃತಜ್ಞರಾಗಲಿಕ್ಕೆ ಸಾಧ್ಯ? ಮನೆಗೆ ಹೋಗಿ ದೇವ್ರ ಹತ್ರ ಕ್ಷಮೆ ಕೇಳ್ಕೊಳ್ಳಿ. ದ್ಯಾಟ್ ಯು ಹ್ಯಾವ್ ಗಾನ್ ಅಗೇನ್ಸ್ಟ್ ಪಾಂಪಿಗೆ ವಿರುದ್ಧವಾಗಿ ಹೀಗೆ ನಡ್ಕೊಂಡಿದ್ದೀರಿ ಅಂತ ನೀವು ಕ್ಷಮೆಯನ್ನು ಕೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಫ್ಲಾವಿಯಸ್ ಕೂಡ, ಗೋ ಗುಡ್ ಕಂಟ್ರಿ ಮೆನ್, ಆ್ಯಂಡ್ ಫಾರ್ ದಿಸ್ ಫಾಲ್ಟ್ ಅಸೆಂಬಲ್ ಆಲ್ ಪುವರ್ ಮೆನ್ ಆಫ್ ಯುವರ್ ಸಾರ್ಟ್, ಡ್ರಾ ದೆಮ್ ಟು ಟೈಬರ್ಸ್ ಬ್ಯಾಂಕ್ಸ್ ಆ್ಯಂಡ್ ವೀಪ್ ಯುವರ್ ಟಿಯರ್ಸ್ ಇನ್ ಟು ದ ಚಾನಲ್ ಟಿಲ್ ದ ಲೋವೆಸ್ಟ್ ಸ್ಟ್ರೀಮ್ ಟು ಕಿಸ್ ದ ಮೋಸ್ಟ್ ಎಕ್ಸಾಲ್ಟೆಡ್ ಶೋರ್ಸ್ ಆಫ್ ಆಲ್. So Flavius says, go, all of you, go near the Tiber and weep into the river till it overflows. ಎಷ್ಟು ದೊಡ್ಡ ತಪ್ಪನ್ನು ಮಾಡಿದ್ದೀರಾ ನೀವು. ಎಲ್ಲರೂ ಹೋಗಿ ಆ ನದಿಯ ಪಕ್ಕದಲ್ಲಿ ದುಃಖಪಟ್ಟು ಅಳಿ ನೀವು. ಆ ಒಂದು ನದಿಯು ಉಕ್ಕಿ ಹರಿಯಲಿ ನಿಮ್ಮ ಕಣ್ಣೀರಿನಿಂದ. ಎಷ್ಟು ದೊಡ್ಡ ತಪ್ಪನ್ನು ಮಾಡಿದ್ದೀರಾ ಅಂಥೇಳಿ ಬೈತಾನೆ. ಸೊ ದೇ ಆಲ್ ಗೋ ಅವೇ, ಕಾರ್ಪೆಂಟರ್, ಕಾಬ್ಲರ್, ಆಲ್ ಆಫ್ ದೆಮ್ ಗೋ ಅವೇ. ಆ್ಯಂಡ್ ದೆನ್ ಫ್ಲಾವಿಯಸ್ ಸೇಸ್, ಸಿ ವೆದರ್ ದೇರ್ ಬೇಸಿಸ್ಟ್ ಮೆಟಲ್ ಬಿ ನಾಟ್ ಮೂವ್ಡ್, ದೇ ವ್ಯಾನಿಶ್ ಟಂಗ್ ಟೈಡ್ ಇನ್ ದೇರ್ ಗಿಲ್ಟಿನೆಸ್. ನೋಡು ಎಲ್ಲ ಹೇಗೆ ಹೊರಟೋದ್ರು. ಸಿ ಹೌ ದೇ ಹ್ಯಾವ್ ಮೂವ್ಡ್ ಅವೇ, ದೇ ಆರ್ ಫೀಲಿಂಗ್ ಗಿಲ್ಟಿ ನೌ. ಏನೋ ಒಂದು ತಪ್ಪಿತಸ್ಥ ಭಾವನೆ, ಅದಕ್ಕೆ ಎಲ್ಲ ಹೊರಟೋದ್ರು ನೋಡು ಅಂತಾನೆ. ಗೋ ಯು ಡೌನ್ ದಟ್ ವೇ ಟುವರ್ಡ್ಸ್ ಕ್ಯಾಪಿಟಾಲ್, ದಿಸ್ ವೇ ನೀನು ಆ ಕಡೆ ಹೋಗು. ಕ್ಯಾಪಿಟಾಲ್ ಈಸ್ ಲೈಕ್ ದೇರ್ ಸೆನೆಟ್ ಹೌಸ್, ಅವರ ಸೆನೆಟ್ ಭವನ ಥರ ಒಂದು ಕಟ್ಟಡ ಅದು. ನೀ ಆ ಕಡೆಗೆ ಹೋಗು, ನಾನು ಈ ಕಡೆಗೆ ಹೋಗ್ತೀನಿ. ಡಿಸ್ರೋಬ್ ದ ಇಮೇಜಸ್ ಇಫ್ ಯು ಫೈಂಡ್ ದೆಮ್ ಡೆಕ್ಡ್ ವಿತ್ ಸೆರೆಮನೀಸ್, ರಿಮೂವ್ ಆಲ್ ದ ಡೆಕೋರೇಷನ್ಸ್ ದಟ್ ಯು ಫೈಂಡ್ ಆನ್ ದ ವೇ ಇನ್ ಆನರ್ ಆಫ್ ಸೀಸರ್. ಸೀಸರ್ನಗಾಗಿ ಮಾಡಿರುವಂತಹ ಎಲ್ಲ ಅಲಂಕಾರಗಳನ್ನು ತೆಗೆದುಬಿಡು, ರಿಮೂವ್ ಮಾಡು ಅಂತ. ಸೊ ಮೆರುಲಸ್ ಆಸ್ಕ್ಸ್ ಹಿಮ್, ಮೇ ವಿ ಡೂ ಸೊ? ಹಾಗೆ ಮಾಡ್ಬೋದಾ? ಯು ನೋ ಇಟ್ ಈಸ್ ಅ ಫೀಸ್ಟ್ ಆಫ್ ಲೂಪರ್ಕ್ಯಾಲ್. ಲೂಪರ್ಕ್ಯಾಲ್ ಅಂದರೆ ಒಂದು ಹಬ್ಬ. ಇವಾಗ ಹಬ್ಬ ಇದೆಯಲ್ಲ, ಹಬ್ಬಕ್ಕೆ ಡೆಕೋರೇಷನ್ ಮಾಡಿದ್ದಾರೆ, ಅದನ್ನೆಲ್ಲ ತೊಗೊಳಕ್ಕಾಗತ್ತಾ, ತೆಗಿಯೋಕ್ಕಾಗತ್ತಾ, ಬಿಸಾಡೋಕ್ಕಾಗತ್ತಾ ಅಂತ. ಫ್ಲಾವಿಯಸ್, ಇಟ್ ಈಸ್ ನೋ ಮ್ಯಾಟರ್, ಲೆಟ್ ನೋ ಇಮೇಜಸ್ ಬಿ ಹಂಗ್ ವಿತ್ ಸೀಸರ್ಸ್ ಟ್ರೋಫೀಸ್. ಅಲ್ಲಿ ಸೀಸರನ ಒಂದು ಅವನ ಜಯಕ್ಕಾಗಿ, ಅವನ ಒಂದು ಗೆಲುವಿಗಾಗಿ ಹಾಕಿರುವಂತಹ ಯಾವುದೇ ಡೆಕೋರೇಷನ್ ಇರಬಾರ್ದು ಅಂತ. ಐ ವಿಲ್ ಅಬೌಟ್ ಆ್ಯಂಡ್ ಡ್ರೈವ್ ಅವೇ ದ ವಲ್ಗರ್ ಫ್ರಮ್ ದ ಸ್ಟ್ರೀಟ್ಸ್. ವಿ ಹ್ಯಾವ್ ಟು ರಿಮೂವ್ ಆಲ್ ದ ಡೆಕೋರೇಷನ್ಸ್ ಆ್ಯಂಡ್ ಸೆಂಡ್ ಆಲ್ ದ ಪೀಪಲ್ ಔಟ್ ಆಫ್ ದ ಸ್ಟ್ರೀಟ್. ಇಲ್ಲಿ ಓಡಾಡ್ತಿರುವಂತಹ ಜನಸಾಮಾನ್ಯರನ್ನೆಲ್ಲ ಓಡಿಸಿ ಮನೆಗೆ ಕಳಿಸು. ಓಕೆ, ಯು ಆಲ್ಸೋ ಡೂ ಇಟ್. ನೀನು ಕೂಡ ಅದನ್ನೇ ಮಾಡು, ನಾನು ಅದನ್ನೇ ಮಾಡ್ತೀನಿ. ವೇರ್ ಯು ಪರ್ಸೀವ್ ದೆಮ್ ಥಿಕ್. ಓಕೆ, ಸೊ ದೇರ್ ಆರ್ ಕ್ರೌಡ್ಸ್ ಆಫ್ ಪೀಪಲ್ ಹಿಯರ್ ಆ್ಯಂಡ್ ದೇರ್ ಹೂ ಮಸ್ಟ್ ಬಿ ಸೆಂಟ್ ಅವೇ. ಜನರು ಗುಂಪು ಹೂಡ್ತಾ ಇದ್ದರೆ ಅವ್ರನ್ನ ಬೇಗ ಮನೆಗೆ ಕಳಿಸು ಅಂತ. ವೇರ್ ಯು ಪರ್ಸೀವ್ ದೆಮ್ ಥಿಕ್, ದೀಸ್ ಗ್ರೋಯಿಂಗ್ ಫೆದರ್ಸ್ ಪ್ಲಕ್ಡ್ ಫ್ರಮ್ ಸೀಸರ್ಸ್ ವಿಂಗ್ ವಿಲ್ ಮೇಕ್ ಹಿಮ್ ಫ್ಲೈ ಆ್ಯನ್ ಆರ್ಡಿನರಿ ಪೇಚ್. ವಿ ಹ್ಯಾವ್ ಟು ಡೂ ದಿಸ್. ನಾವು ಸೀಸರ್ನಕ್ಕಾಗಿ ಇರುವಂತಹ ಆ ಒಂದು ಅಲಂಕಾರಗಳನ್ನು, ಅವನಿಗೆ ಸಪೋರ್ಟ್ ಮಾಡೋಕ್ಕೆ ಸೇರಿರುವಂತಹ ಜನರನ್ನು
ಚದುರಿಸ್ಬೇಕು. ಇಲ್ಲ ಅಂತಂದರೆ ಸೀಸರ್ ವಿಲ್ ಫೀಲ್ ಲೈಕ್ ಹೀಸ್ ಗ್ರೋಯಿಂಗ್ ಫೆದರ್ಸ್. ಇದನ್ನೆಲ್ಲ ನೋಡಿಬಿಟ್ರೆ ಸೀಸರು ಅಂದರೆ ಆ ಡೆಕೋರೇಷನ್ನ ಮತ್ತು ಜನರ ಒಂದು ಸಪೋರ್ಟ್ ಇದೆಲ್ಲ ನೋಡಿಬಿಟ್ರೆ ಅವನಿಗೆ ರೆಕ್ಕೆ ಬಂದಂಗೆ ಆಗತ್ತೆ. So he will have feathers and he will start flying. So what we must do? We must remove those feathers from Caesar's wing. ನಾವು ಸೀಸರ್ಗೆ ಇರುವಂತಹ ಆ ರೆಕ್ಕೆಗಳನ್ನು ಮುರಿಬೇಕು. ಆಗ ಅವನೇನು ಮಾಡ್ತಾನೆ, ಹಿ ವಿಲ್ ಕಮ್ ಡೌನ್ ಟು ಅರ್ತ್. ಈಗ ಇದೆಲ್ಲ ನೋಡ್ಬಿಟ್ಟು ಅವನು ಆಕಾಶದ ಮಟ್ಟಕ್ಕೆ ಏರ್ಬಿಟ್ಟಿದ್ದಾನೆ, ತೇಲಾಡ್ತಾ ಇದ್ದಾನೆ. ಸೊ ಅವನ ರೆಕ್ಕೆಯನ್ನು ಮುರಿದ್ರೆ ಅವನೇನು ಮಾಡ್ತಾನೆ, ಕೆಳಗೆ ಬರ್ತಾನೆ. ಓಕೆ, ಸಾಮಾನ್ಯ ಜನನಂತೆ ಆಗ್ತಾನೆ. Who else would soar above the view of men and keep us all in servile fearfulness? ಅವನನ್ನು ನಾವು ಇದೇ ಥರ ಬೆಳೆಯೋಕೆ ಬಿಟ್ಟರೆ ಅವನು ಸರ್ವಾಧಿಕಾರಿಯಾಗಿಬಿಡ್ತಾನೆ. ಎಲ್ಲರನ್ನ ಹೆದರಿಸಿ ಬೆದರಿಸಿ ಗುಲಾಮರ ಥರ ನಡೆಸ್ಕೋತಾನೆ. ಸೊ ವಿ ಮಸ್ಟ್ ಕಟ್ ಹಿಸ್ ಸ್ಪೀಡ್. He will fly too high and keep the rest of us in a state of fear and obedience. If we don't check his progress, he will become a dictator, a fearful one, and make us all, degrade into a state of fear and obedience. ನಮ್ಮನ್ನೆಲ್ಲ ತುಳಿಯೋಕ್ಕೆ ಶುರು ಮಾಡಿಬಿಡ್ತಾನೆ. ನಮ್ಮನ್ನು ಭಯಪಡಿಸಿ ಅವನಿಗೆ ಅಡಿಯಾಳುಗಳಾಗಿ ಮಾಡಿಬಿಡ್ತಾನೆ. ಇದರಿಂದ ನಾವು ಇದನ್ನು ತಡಿಬೇಕು. ಸೀಸರ್ನ ಬೆಳವಣಿಗೆಗೆ ಒಂದು ತಡೆ ಒಡ್ಡಬೇಕು ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಆ್ಯಕ್ಟ್ 1 ಸೀನ್ 1. In the next video we will read scene 2. Thank you.